ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಒಂದು ಶಾಪಗಳ ಬಗ್ಗೆ ಮಾತಾಡುವಾಗ ತುಂಬ ಸರಿ ಕೇಳಿರುವಂಥದ್ದು ಈ ಪಿತೃ ಶಾಪ ಅಂತ. ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗ್ತಾ ಇರೋದು, ಲೈಫಲ್ಲಿ ಇಂಪ್ರೂವ್ಮೆಂಟ್ಸು ಡೆವಲಪ್ಮೆಂಟ್ಸ್ ಇರೋದಿಲ್ಲ, ಇನ್ನೂ ಸಾಕಷ್ಟು ಜನಕ್ಕೆ ಮದುವೆ ಕೂಡ ಆಗಿರೋದಿಲ್ಲ. ಎಲ್ಲೋ ಒಂದು ಕಡೆ ಮಾಲೆ ಅಮಾವಾಸ್ಯೆ ಆ ಟೈಮ್ ಬಂದಾಗ ಅಷ್ಟೇ ಪಿತೃಶಾಪಕ್ಕೆ ಒಂದು ರೀತಿ ಫೋಕಸ್ ಮಾಡ್ತಾರೆ, ಕಾನ್ಸಂಟ್ರೇಟ್ ಮಾಡ್ತಾರೆ, ಅಥವಾ ಆವಾಗ ಪೂಜೆಗಳನ್ನ ಮಾಡಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ. ಬಟ್ ಈ ಪಿತೃಶಾಪ ಇದೆ ಅನ್ನುವಂಥದ್ದನ್ನ ನಾವು ಹೇಗೆ ತಿಳ್ಕೊಳ್ಬೋದು ಗುರುಗಳೇ? ನಮಗೆ ಏನಾದರೂ ಸಮಸ್ಯೆಗಳಿಂದ ಗೋಚಾರ ಆಗುತ್ತಾ ಪಿತೃಶಾಪಕ್ಕೆ ಒಳಗಾಗಿದ್ದೀವಿ ಅಂತ? ಅಥವಾ ಈ ಶಾಪಕ್ಕೆ ನಾವು ಒಳಗಾಗಿದ್ರೆ ಪರಿಹಾರ ರೂಪವಾಗಿ ನಾವು ಏನು ಮಾಡ್ಕೊಳ್ಬೇಕಾಗತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಮಾತೃಶಾಪದಷ್ಟೇ ಪರಿಣಾಮಕಾರಿ ಅಷ್ಟೇ ಇರುತ್ತೆ. ಬಟ್ ತಿಳ್ಕೊಳ್ಳೋದು ಅಂತಂದರೆ ಲಗ್ನಾತ್ ಪಂಚಮದಲ್ಲಿ ಅಲ್ಲೂ ಕೂಡ ಪೂರ್ವ ಪುಣ್ಯವನ್ನು ಗಮನಿಸು ಅಂತ ಹೇಳ್ತಾನೆ. ಎರಡು ಪಾಪಗ್ರಹಗಳು ರವಿ ಮತ್ತು ಕುಜ ಇದ್ದರೆ, ಇನ್ನು ಅಷ್ಟಮದಲ್ಲಿ ಶನಿ ಇದ್ದರೆ, ವ್ಯಯದಲ್ಲಿ ಗುರು ಮತ್ತು ರಾಹು ಚಾಂಡಾಳ ದೋಷದಿಂದ ಯುಕ್ತರಾಗಿದ್ದರೆ ಬಹುಶಃ ಇಲ್ಲಿ ಬರ್ತಕ್ಕಂತಹದ್ದು ಪಿತೃಶಾಪ. ಅಂತಹ ಪಿತೃಶಾಪದಿಂದ ಡೆವಲಪ್ಮೆಂಟ್ ಇದೆಯಲ್ಲ, ಇದು ಮಕ್ಕಳಿಂದ ಹಿಡಿದು ನಿಮಗೊಂದು ಬ್ಯಾಕ್ ಬೋನ್ ತಂದೆನೇ. ಮನೆಯಲ್ಲಿ ಹೊರಗಡೆ ಎರಡೂ ಕಡೆ ನಡೆಯಬೇಕು ಅಂತಂದರೆ ಆಧಾರ ಸ್ತಂಭ ತಂದೆ ಇಲ್ಲ ಅಂದರೆ ಇನ್ನೇನೂ ಇಲ್ಲ ಅಂತ ಅರ್ಥ. ತಂದೆ ಅನ್ನುವವ ಬಹುಶಃ ನಮಗೆ ಸೂರ್ಯನಿಗೆ ಹೋಲಿಸ್ಕೊಂಡೆ ಪಿತೃಕಾರಕ. ಅಂತಹ ಸೂರ್ಯ ಇಲ್ಲ ಅಂತಂದರೆ ಈ ಜಗತ್ತು ಪ್ರಯೋಜನ ಇಲ್ಲ. ಹಾಗೇ ತಂದೆ ಅನ್ನುವವ ಒಂದು ಬ್ಯಾಕ್ ಬೋನ್ ಇಲ್ಲ ಅಂದರೆ ಹೇಗೆ ಬಾಡಿ ನಿಂತ್ಕೊಳ್ತೀವಿ? ಹಾಗೇ ಅದಕ್ಕಾಗಿ ಇನ್ನು ಎಷ್ಟು ಥರದಂತಂದರೆ ನಿಮ್ಮ ಅಭಿವೃದ್ಧಿಯ ಎಲ್ಲಿಂದ ಎಲ್ಲಿಗಂತಂದರೆ ನಿಮ್ಮ ಜಾಯಮಾನದಲ್ಲಿ, ನಿಮ್ಮ ಜೀವನದಲ್ಲಿ ಏಳಿಗೆಗಳಿಗೆ ನೀವು ಹತ್ತಿರದವರೇ ಅಲ್ಲ. ಏಳಿಗೆ ಅನ್ನೋ ಪದವೇ ನಿಮ್ಮ ಡಿಕ್ಷನರಿ ತೆಗಿಬೇಕಾಗತ್ತೆ, ಎಲ್ಲಿಂದ ಎಲ್ಲಿಗೂ ಕೂಡ. ಅಂಥವರೆಲ್ಲ ಈ ಗಯಾ ಶ್ರಾದ್ದಾದಿಗಳನ್ನು ಕರೆಕ್ಟಾಗಿ ಮಾಡುವಂಥದ್ದು. ಆಮೇಲೆ ಮನೆಯಲ್ಲಿ ಅಥವಾ ಯಾವುದಾದ್ರೂ ಒಂದು ತಪಸ್ಸಿನ ಕ್ಷೇತ್ರಗಳು ಯಾವತ್ತೂ ಕೂಡ ಒಂದಷ್ಟು ಅನುಷ್ಠಾನದೊಂದಿಗೆ ಮುಂದುವರಿತಕ್ಕಂತಹ ಪ್ಲೇಸ್ಗಳಲ್ಲಿ ಅಘಮರ್ಷಣ ಸೂಕ್ತವನ್ನು, ಯಮ ಸೂಕ್ತವನ್ನು, ಸೂರ್ಯ ಸೂಕ್ತವನ್ನು, ಗೋ ಸೂಕ್ತವನ್ನು ಹೇಳಿ ಯಜ್ಞವನ್ನು ಮಾಡೋದು. ಇಲ್ಲೂ ಕೂಡ ಲಕ್ಷ ಗಾಯತ್ರಿ ಹೇಳ್ತಾನೆ, ಗೋದಾನವನ್ನು ಇಲ್ಲೂ ಹೇಳ್ತಾನೆ. ಬ್ರಾಹ್ಮಣರಿಗೆ ನೀವು ಕರೆಯಿಸಿ 3 ದಿನಗಳ ಕಾಲ ಪಾರಾಯಣಗಳನ್ನು ಮಾಡಿಸ್ತಾ, ವೇದ ಪಾರಾಯಣ ಮಾಡಿಸ್ತಾ ಆ 3 ದಿನಗಳ ತ್ರಿದಿನ ಸಂಕಲ್ಪವಾಗಿ ಅವರಿಗೆ ಭೋಜನಾದಿಗಳನ್ನು ಮಾಡಿಸುವಂಥದ್ದು, ವಸ್ತ್ರದಾನವನ್ನು ಮಾಡುವಂಥದ್ದೆಲ್ಲ ಹೇಳುತ್ತಾನೆ. ಯಾರು ಮಾಡ್ತಾಯಿದ್ದೀರಿ? ಬಹುಶಃ ಅದು ಇಲ್ಲದೇ ಇದ್ದರೂ ಕೂಡ ಈಗ ನೋಡಿ ಅಂತಹ ದಿನಗಳೇ ಇವು. ಈ 33 ದಿನ ಇದೆಯಲ್ಲ, ಈ 33 ದಿನಗಳು ಅಧಿಕ ಮಾಸದಲ್ಲಿ ನೀವೇನಾದರೂ ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಅಂತಹ ಪುಣ್ಯಗಳನ್ನ ಪಡ್ಕೊಳ್ಳೋವಂಥದ್ದು ಇರುತ್ತೆ. ಅಂತಹ ಪುಣ್ಯತಮವಾಗಿರತಕ್ಕಂತಹದ್ದನ್ನು ಸಾಧ್ಯ ಆದಷ್ಟು ನಾವು ಮಾಡ್ತೀವಿ ಅಂತಂದರೆ ನಿಮಗೆ ಯಾವ ಶಾಪಗಳು ಬಾಧಿಸಲಾರವು ನನ್ನ ಪ್ರಕಾರ. ಅಂತಹ ಪಿತೃಗೆ ಸಂಬಂಧಪಟ್ಟ ದೋಷಗಳನ್ನು ನೀವು ಇನ್ನೂ ಕೂಡ ನಿಮ್ಮ ಕುಟುಂಬಸ್ಥರಲ್ಲಿ, ನಿಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ಚಿಕ್ಕಮ್ಮ ಇವರ ಪ್ರೀತಿಯಿಂದ ಮಾತನಾಡಿಸುವಂಥದ್ದು, ಅವರನ್ನು ತೃಪ್ತಿಪಡಿಸುವಂಥದ್ದು, ಅವರನ್ನು ಮನೆಗೆ ಕರೆದು ಪಾದಪೂಜೆ ಮಾಡಿ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಂದ್ರನ್ನ ನೀವು ಮನೆಯಲ್ಲಿ ಅವರಿಗೆ ಸತ್ಕಾರವನ್ನು ಮಾಡುವಂಥದ್ದು, ಅತಿಥಿ ಸತ್ಕಾರವನ್ನು ಮಾಡಿ ವಸ್ತ್ರದಾನವನ್ನು ಕೂಡ ಮಾಡುವಂಥದ್ದು. ಇಲ್ಲೂ ಕೂಡ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಹೇಳ್ತಾನೆ, ಅಶ್ವತ್ಥ ವೃಕ್ಷಗಳಿಗೆ ನೀರು ಹೇಳ್ತಾನೆ, ಉಣಬಡಿಸ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಈ ಪಿತೃ ಮಾತ್ರ ಇದೆಯಲ್ಲ, ಪಿತೃಶಾಪ ಆಗಿರಲಿ, ಮಾತೃಶಾಪ ಆಗಿರಲಿ, ಇನ್ನು ಭ್ರಾತೃಶಾಪನೂ ಇದೆ. ಆ ಭ್ರಾತೃಶಾಪ ಅಣ್ಣ ತಮ್ಮಂದ್ರ ದೂರ ಆಗುವಂಥದ್ದು. ಆ ಅಣ್ಣ ತಮ್ಮಂದರು ಅಷ್ಟೇ ಬಹುಶಃ ತಾಯಿ ಇದ್ದಾಗ, ತಂದೆ ತಾಯಿಗಳಿದ್ದಾಗ ಒಟ್ಟಾರೆಯಾಗಿ ಯಾರಿಗಾದ್ರೂ ಒಬ್ರಿಗೆ ಮದುವೆ ಆಗೋ ತನಕ ಆಗೋ ಚೆನ್ನಾಗಿರುತ್ತೆ. ಆಮೇಲೆ ಅಷ್ಟೇ ಮುಗಿಯಿತು. ಇನ್ನು ಯಾವಾಗ ಬರ್ತಾರೆ? ಎಂದೋ ಸಾವು ನೋವುಗಳಾದಾಗ ಬಂದು ಹೋಗ್ತಾರೆ ಆ ತಂದೆ ತಾಯಿಗಳ ಮುಖ ನೋಡೋಕ್ಕೆ.
ಒಂದೊಂದು ಸಲ ಅಣ್ಣ ತಮ್ಮನ ಸತ್ರ ಅಣ್ಣ ಸತ್ರ ತಮ್ಮ ಬರಲ್ಲ, ತಮ್ಮ ಸತ್ರ ಅಣ್ಣ ಬರಲ್ಲ. ಇಲ್ಲಿ ತನಕನೂ ಇದ್ದಾವೆ ಈಗ ಭ್ರಾತೃಶಾಪಗಳು. ಮೊನ್ನೆ ಯಾರೋ ನಮ್ಮದೇ ಹುಡುಗ, ಗೊತ್ತಿರೋ ಅಂಥ ಹುಡುಗ, ಅಣ್ಣ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರೆ ಈಗಾಗಲೇ ತಮ್ಮ ಅನುಭವನು ದೂರ ಇದ್ದ. ಏನೋ ಮನಸ್ತಾಪಗಳೇ ಬಂದಿರ್ತವೆ ಕಾರಣಾಂತರದಿಂದ. ಈ ಬಂದಿರೋ ಹೆಂಗಸರುಗಳು ಹಂಗಾಗಿರ್ತಾರೆ, ಮಹಾತಾಯಿಯರು ಹಾಗೆಲ್ಲ ಮಾಡೋಕ್ಕಿರ್ತಾರೆ. ಯಾರೋ ಸಣ್ಣ ಘಟನೆಗಳು, ಇನ್ನೇನು ಆಸ್ತಿ ಪಾಸ್ತಿ ಹೊಡ್ಕೊಂಡು ಹೋಗಿದ್ದಿಲ್ಲ, ಇವನು ತಿಂದಿದ್ದಿಲ್ಲ, ಅವನೋ ತಿಂದಿದ್ದಿಲ್ಲ, ಹಾಗೆ ಸಾಯ್ತಿರ್ತವೆ. ಅದಕ್ಕಾಗಿ ಅವನೊಂದು ಮಾತು, ನಿಮ್ಮ ಅಣ್ಣ ಸತ್ತು ಬಿಟ್ಟ ಕಣಯ್ಯ, ಎಷ್ಟೊತ್ತಿಗೆ ಬರ್ತೀಯ ಅಂದರೆ, ನಿಮಗೆ ಅವನು ಇವತ್ತು ಸತ್ತ, ನನ್ನ ಪಾಲಿಗೆ ಅವನು ಯಾವತ್ತೋ ಸತ್ತ ಅಂತ ತಮ್ಮ ಹೇಳ್ತಾನೆ. ತುಂಬ ಇಬ್ಬರು ವಿದ್ಯಾವಂತರೇ, ತುಂಬ ವಿದ್ಯಾವಂತರು, ಅಷ್ಟೇ ಬುದ್ಧಿವಂತರು. ಈಗಲೂ ಅವ್ರ ತಂದೆ ಇದ್ದಾನೆ, ತಾಯಿ ಇಲ್ಲ. ಆದರೆ ಅಣ್ಣ ಆಕ್ಷನ್ಲ ಸತ್ತು ಹೋದರೆ ತಮ್ಮನ ಮಾತುಗಳು ಈಗ ಅಂದರೆ ಪ್ರಪಂಚ ಇಲ್ಲಿಗೆ ಹೋಗಿದೆ. ಅಂದರೆ ಇದೇನು ಅಂತಂದರೆ, ನಮಗೆ ಮೇಲ್ನೋಟಕ್ಕೆ ಕಾಣಿಸೋದೇನಂತಂದರೆ ಮಾತಾಡಿಕೊಂಡ್ರು ಅಂತ. ಏನೋ ಅಣ್ಣ ಏನೋ ಬೈದ ತಮ್ಮನನ್ನು, ಅಥವಾ ತಮ್ಮ ಏನೋ ಅಣ್ಣನ ಬೈದ, ಅಥವಾ ಇವರ ಹೆಂಡತಿ ಅವರ ಹೆಂಡತಿಗೆ ಏನೋ ಮಾತಾಡಿಕೊಂಡ್ರು, ಓರ್ಗಿತ್ತಿನೋ ಮತ್ತಿನೋ ಹೇಳ್ತಾರಲ್ಲ, ಅದಕ್ಕೆ ಇವರೆಲ್ಲ ನಡೀತಿರ್ತವೆ. ಈ ಸಂಬಂಧದಲ್ಲಿ ಮಾತುಗಳು ಕಾಣಿಸ್ಕೊಳ್ತಾ ಒಂದಷ್ಟು. ಆದರೆ ಈ ಹಿಂದೆ ಪೂರ್ವಜನ್ಮದ್ದು ಅಂತ ನೀವು ಒಮ್ಮೆ ಕೂಡ ತಲೆಯಲ್ಲಿ ಯೋಚನೆ ಮಾಡಲ್ಲ. ಇವೆಲ್ಲವೂ ಕೂಡ ಪೂರ್ವವೇ ನಿರ್ಧಾರಿತವಾಗಿರುತ್ತವೆ, ಪೂರ್ವಜನ್ಮದಲ್ಲೇ ಇರ್ತವೆ. ಈಗ ನಾನೇನು ಹೇಳಿದ್ರೆ ನಿಮಿತ್ತ ಮಾತ್ರ ಅಷ್ಟೇ. ಬಹುಶಃ ನಿಮಗೆ ಇದು ಚೆನ್ನಾಗಿ ಏನೋ ಅಪ್ಲೈ ಆಗ್ತಿದೆ ಅಂತಂದರೆ ಹಿಂದಿನ ಜನ್ಮದ್ದು. ನೀವು ಈಗ ಮಾತಾಡ್ತಾ ಇಲ್ಲ ಅಣ್ಣ ತಮ್ಮ ಅಂತಂದರೆ ಆ ಹಿಂದಿನ ಜನ್ಮದ್ದೇ ಇರುತ್ತೆ. ನೀವು ಪ್ರಯತ್ನ ಪಡ್ತಿರ್ತೀರಿ, ಅರೆ ನಾವು ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ವಿ ನಾನು ನಮ್ಮ ತಮ್ಮ, ಅದು ಇದು ಅಂತ ಮನಸ್ಸಿಗೆ ಅಂದ್ಕೊತಿರ್ತೀವಿ. ಆದರೆ ಮಾತಾಡೋ ಪ್ರಯತ್ನ ಪಡೋಕ್ಕೆ ಪ್ಲ್ಯಾನ್ ಮಾಡ್ತೀರಿ, ಮನೇಲಿ ಹೆಂಗಸರು ಬಿಡಲ್ಲ, ಆಹೋ ಹಾಗೆ ಹೀಗೂ ಅಂತ ಸ್ಟಾರ್ಟ್ ಮಾಡ್ತಾರೆ. ಅಥವಾ ಅವ್ರು ಒಪ್ಕೊಂಡ್ರು ಒಂದೊಂದ್ಸಲ ನೀವು ಒಪ್ಕೊಳ್ಳಲ್ಲ. ಇವೆಲ್ಲವೂ ಕೂಡ ಇದ್ದದ್ದು. ಇದೆಲ್ಲ ಈ ಖೇದ ಭಾವನೆ ಒಳಗಡೆ ಮಾತಾಡಬೇಕಾದ್ರೆ ಬೇಸರ ಆಗುತ್ತೆ, ದುಃಖ ಆಗುತ್ತೆ, ನೋವಾಗುತ್ತೆ. ಈ ಸ್ನೇಹ ಆಗಿರಬಹುದು, ರಕ್ತ ಸಂಬಂಧಗಳಾಗಿರಬಹುದು, ಇವೆಲ್ಲ ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಗಳಿಸ್ಕೊಂಡು ಹೋಗುವಂಥದ್ದು ಕಾಲ ಇದಲ್ಲ. ಆ್ಯಕ್ಚುಲಿ ಹೋದರೆ ಅದರಷ್ಟು ಆನಂದ ಮತ್ತೊಂದಿಲ್ಲ. ಯಾಕಂತಂದರೆ ನಮ್ಮ ಪ್ರಾಣ ನೀರ ಮೇಲಿನ ಗುಳ್ಳೆ ಅಂತ ಹಾಡಿದೆಯಲ್ಲ, ಹಾಗೆ ಯಾವತ್ತು ಹೋಗುತ್ತೋ ಎಂದು ಹೋಗುತ್ತೋ ಗೊತ್ತಿಲ್ಲ. ಅದಕ್ಕಾಗಿ ಸಾಧ್ಯ ಆದರೆ ನೀವು ಕಾರಣಗಳು 100 ಬರ್ಬೋದು, ಎಲ್ಲವನ್ನು ಕೂಡ ಮರೆತು ಬಿಟ್ಟು ತಂದೆ ತಾಯಿಗಳ ಶ್ರಾದ್ದ ದಿನಗಳಂದೋ, ಮದುವೆ ಮುಂಜಿ ದಿನಗಳಂದೋ ಒಬ್ಬರನ್ನ ಒಬ್ಬರು ಭೇಟಿ ಆಗ್ತಾ ಅಲ್ಲಿಂದ ಇನ್ನು ಕಂಟಿನ್ಯೂ ಚೆನ್ನಾಗಿರತಕ್ಕಂತಹದ್ದು. ಎಲ್ಲೂ ಕೂಡ ಬಾಂಧವ್ಯದಲ್ಲಿ ಬಿರುಕು ಬಾರದಾಗೆ ನೋಡ್ಕೊಳ್ಳುವಂಥದ್ದನ್ನು ಗಮನಿಸಬೇಕಾಗತ್ತೆ. ಒಟ್ಟಾರೆಯಾಗಿ ಅವರುಗಳು ಇವರುಗಳು ಒಟ್ಟು ಯಾವುದೋ ಒಂದು ರೀತಿಯಲ್ಲಿ ಬೆರೆತು ಸಾಂಗತ್ಯದಿಂದ ಹೋಗಬೇಕು ಅನ್ನೋದಾದರೆ ಗೋದಾನ ನಿಮ್ಮನ್ನು ಒಂದು ಮಾಡಿಸುತ್ತೆ, ನಿಮ್ಮ ಕುಟುಂಬಗಳನ್ನು ಒಂದು ಮಾಡಿಸುತ್ತೆ. ಗೋದಾನ ನಿಮ್ಮ ಎಂದೋ ಕೇಸುಗಳಾಕಿರ್ತಕ್ಕಂಥ ಲ್ಯಾಂಡ್ಗಳನ್ನು ಇತ್ಯರ್ಥ ಮಾಡಿಕೊಡುತ್ತೆ. ಗೋದಾನ ನಿಮ್ಮ 7 ಜನ್ಮದ ಮಕ್ಕಳ ಉದ್ಧಾರದ ಹೇತುವಾಗಿರುತ್ತೆ. ಗೋದಾನ 7 ಜನ್ಮಗಳಲ್ಲಿ ತಂದೆ ತಾಯಿಗಳು ಯಾರು, ಈ ಜನ್ಮದಲ್ಲಿ ಅಪ್ಪ ಅಮ್ಮ ನಮ್ಗೆ ಗೊತ್ತಿದ್ದಾರೆ, ಭ್ರಾತೃ ಸಖ ಪಿತೃ ಮಾತೃ, ಈ ಹಿಂದೆ ಯಾರು ಅವರುಗಳದ್ದು ಶಾಪ ಇತ್ಯರ್ಥ. ಹಾಗೆ ನೀವೊಂದು ದಾರದಲ್ಲಿ ಗಂಟು ಹಾಕ್ಬಿಟ್ರೆ ಗಂಟು ಬಿಚ್ಚಿದ್ರೆ ಓಪನ್ ಆಗುತ್ತಲ್ಲ, ಹಾಗೆ ಅದು ಉದ್ದ ಆಯ್ತಲ್ಲ, ನಿಮ್ಮ ಸಂಬಂಧ ಉದ್ದ ಆಯಿತು. ಹಾಗೇ ಗೋದಾನ ಅನ್ನೋದು ಅಷ್ಟು ಹೇಳುತ್ತೆ. ಗೋದಾನ ಮಾಡಬೇಕಾದ್ರೆ ಪದ್ಧತಿ ಪ್ರಕಾರವಾಗಿ ಅದೊಂದು ರೀತಿಯ ಮೊಬೈಲ್ ಟು ಮೊಬೈಲ್ ಕರೆನ್ಸಿ ಟ್ರಾನ್ಸ್ಫರ್ ಮಾಡಿದಾಗೆ ಗೋದಾನವನ್ನು ಮಾಡಿದ್ರೆ ಬಹುಶಃ ನೀವು ಟ್ರಾನ್ಸ್ಫರ್ ಮಾಡಿಕೊಂಡಾಗೆ ನಿಮಗೆ ಬೇಕಾಗಿರ್ತಕ್ಕಂತಹ ಭಾಗ್ಯಗಳನ್ನು ನೀವು ಟ್ರಾನ್ಸ್ಫರ್ ಮಾಡಿಕೊಂಡಾಗೆ. ಹಾಗೆ ಅಗಮರ್ಷಣ ಸೂಕ್ತಾದಿಗಳನ್ನು ಹೇಳಿ, ಗೋ ಸೂಕ್ತವನ್ನು ಹೇಳಿ ಒಂದು ಯಜ್ಞವನ್ನು ಮಾಡ್ತೀನಿ ಅಂದರೆ ಅದರಷ್ಟು ಆನಂದ ಮತ್ತೊಂದಿಲ್ಲ. ನಾನು ಹೇಳಿದೆ 2 ದಾನಗಳ ಮಹತ್ತರವಾಗಿರತಕ್ಕಂಥದ್ದು ಜೀವ ಇರೋದಂತ. ಅದಕ್ಕಾಗಿ ಎಷ್ಟಿದಾವೆ ಗೊತ್ತಾ, ನಾನು ಅದನ್ನೇ ಹೇಳ್ತೇನೆ. ದೊಡ್ಡ ಮಟ್ಟದಲ್ಲಿ ನಾನು ಸಂಕಲ್ಪ ಮಾಡುವಾಗ ಮಾತೃಶಾಪ, ಭ್ರಾತೃಶಾಪ, ಸ್ತ್ರೀಶಾಪ, ಗೋಶಾಪ, ಸರ್ಪಶಾಪ, ವೃಕ್ಷಶಾಪ, ಪಕ್ಷಿಶಾಪ, ಶತ್ರುಶಾಪ, ಮಿತ್ರಶಾಪ, ಗುರುಶಾಪ, ಗುರುಪತ್ನಿ ಶಾಪ, ಶತ್ರುಪತ್ನಿ ಶಾಪ, ಸಂಬಂಧಿಕ ಶಾಪ, ಸಹೋದರ ಶಾಪ ದೋಷ ನಿವೃತ್ತ್ಯರ್ಥಂ ಗೋದಾನಮಹಂ ಕರಿಷ್ಯೆ. ಎಲ್ಲ ದೋಷ ನಿವೃತ್ತಿ ಮಾಡಕಣಯ್ಯ, ಇಲ್ಲಿಗೆ ನನಗೆ ನನ್ನ ಬದುಕು ಇರ್ತಕ್ಕಂತಹ ನಷ್ಟ ಕಷ್ಟಾದಿಗಳನ್ನು ಎಂಡ್ ಮಾಡಿ ಅದನ್ನು ಲಾಕ್ ಮಾಡಿ ಪಕ್ಕಕ್ಕಿಟ್ಟು ನನಗೊಂದು ದಾರಿ ಮಾಡಿಕೊಡು ಬದುಕಲಿಕ್ಕೆ, ನೆಮ್ಮದಿ ಮಾಡಿಕೊಡು ನನಗೆ ಬದುಕಲಿಕ್ಕೆ, ಸುಖ ಸಂತೋಷವನ್ನು ಮಾಡಿಕೊಡು ಬದುಕಲಿಕ್ಕೆ. 100 ವರ್ಷ ನನ್ನ ಆಯಸ್ಸಲ್ಲಿ ಏರುಪೇರು ಹಾಕ್ದಂಗೆ ಭಗವಂತ ಕರುಣಿಸ್ಕೊಡು. ನನ್ನ ಕುಟುಂಬದ ಎಲ್ಲ ಜನರು ಚೆನ್ನಾಗಿರಬೇಕು ಅನ್ನೋದನ್ನು ಮನಸ್ಸಿಗೆ ಹಾಕ್ಕೊಡಿ. ನಾನು ಮಾಡ್ತೀನಿ ಅಂತಂದರೆ ಅದರಷ್ಟು ಅದ್ಭುತ ಮತ್ತೊಂದಿಲ್ಲ. ಆದರೆ ನೀವು ಮಾಡೋದು ಹೇಗೆ ಮಾಡ್ತಿರೋ ಗೋದಾನ ಗೊತ್ತಿಲ್ಲ, ಅದು ಹೆಂಗೋ ಏನೋ ಕೊಟ್ಬಿಟ್ಟು ಪ್ರಯೋಜನ. ಅದನ್ನು ಮಂತ್ರ ಪುರಸರದೊಂದಿಗೆ ಮಾಡ್ತೀನಿ ಅಂದರೆ ಮಾತ್ರ ಶತಸಿದ್ಧ ಪ್ರೀತಿಯ ಬಂಧುಗಳೇ, ಶತಸಿದ್ಧ ಅವೆಲ್ಲದರಿಂದ ಹೊರಗೆ ಬರ್ತೀರಿ. ಒಂದು ಮಿರಾಕಲ್ ನಡೆದೋಗುತ್ತೆ. ನಿಮ್ಮ ಅಣ್ಣ ತಮ್ಮಂದ್ರಾಗಿರ್ಬೋದು, ಅಕ್ಕ ತಂಗಿರಲ್ಲಾಗಿರಬಹುದು, ನಿಮ್ಮ ಲ್ಯಾಂಡ್ ವಿಚಾರದಲ್ಲಾಗಿರ್ಬೋದು, ಒಂದು ಮಿರಾಕಲ್ ನಡೆದೋಗುತ್ತೆ.
ನೀವೇನೇನೋ ಕಳೆದಾಕ್ಬಿಟ್ಟಿರ್ತೀರಿ. ನಿಮ್ಮ ಕ್ಯಾಲ್ಕುಲೇಷನ್, ಈಗ ನಾನು ಹೇಳ್ತಾ ಇರ್ತೀನಿ, ನಿಮ್ಮ ಕ್ಯಾಲ್ಕುಲೇಷನ್ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಎಷ್ಟಾಗುತ್ತೆ ಹಸು ಅನ್ನೋರು ದಾನನೇ ಮಾಡಬಾರ್ದು. ನಾನು ಮಾಡಬೇಕು ಅಂತ ಮನಸ್ಸಿಗೆ ಹಾಕ್ಕೊಂಡ್ರೆ ಅದು ಎಷ್ಟಾದರೂ ಆಗಿರಲಿ, ಮಾಡಬೇಕು ಅನ್ನೋದು ಹಾಕ್ಕೊಂಡ್ರೆ ಇವತ್ತೇ ನೀವು ಕ್ಯಾಲ್ಕುಲೇಷನ್ ಹಾಕ್ಕೊಳ್ತೀರ, ಪ್ರಯೋಜನ ಬರಲ್ಲ. ನೀವು ಯಾವುದ್ಯಾವುದಕ್ಕೋ ಈ ಫೋರಮ್ ಮಾಲ್ಗೆ ಹೋಗಿ ವಾರಕ್ಕೊಂದ್ಸಲ ಟಿಕೆಟ್ ನೋಡಿಕೊಂಡು, ಮೂವಿ ನೋಡಿಕೊಂಡು, ಪಿಜ್ಜಾ ಬರ್ಗರ್ ತಿಂದಿರ್ತೀರಲ್ಲ, ಅದಕ್ಕೆ ಎಷ್ಟಾಗುತ್ತೆ ಅನ್ನೋದೇ ಇಲ್ಲ ದಡ್ಮುಂಡೆವು. ಗೋವಾ ಮತ್ತೊಂದೇನಾದ್ರು ಮಾಡುವಾಗ ನಾವು ಥಿಂಕ್ ಮಾಡ್ತಿರ್ತೀವಿ. ಅದಕ್ಕೆ ಬಹುಶಃ ನಮ್ಮ ಡೆವಲಪ್ಮೆಂಟ್ ಎಲ್ಲಿದೆ ಅಂತಂದರೆ ನಮ್ಮ ಆಲೋಚನೆ ಇದೆ. ನಮ್ಮ ಡೆವಲಪ್ಮೆಂಟ್ ಎಲ್ಲಿದೆ? ಆಲೋಚನೆ. ಅಷ್ಟೇ ಪ್ರೀತಿ ಬಂತು. ಪಿತೃಶಾಪದ ಮಹತ್ವ ಏನು, ಪಿತೃಶಾಪ ಇದ್ದರೆ ಏನೆಲ್ಲ ತೊಂದರೆಗಳು ಬರುತ್ತೆ, ಇನ್ನು ರವಿ ಕುಜ 5ನೇ ಮನೇಲಿರ್ಬೋದು, ಅಥವಾ ಅಷ್ಟಮದಲ್ಲಿ ಶನಿ ಇದ್ದಾಗ 12ನೇ ಭಾವದಲ್ಲಿ ರಾಹು ಗುರು ಇದ್ದರೆ ಈ ಒಂದು ಶಾಪಕ್ಕೆ ನಾವು ಒಳಗಾಗಿರ್ತೀವಿ. ಇನ್ನು ಅಧಿಕ ಮಾಸ ಇರೋದ್ರಿಂದ ಈ ಸಮಯದಲ್ಲಿ ಇದಕ್ಕೆ ಪರಿಹಾರ ಮಾಡ್ಕೊಳ್ಳೋದು, ವಿಶೇಷವಾಗಿ ಗೋದಾನ ಮಾಡುವಂಥದ್ದು. ಬಿಕಾಸ್ ನೀವು ಹೇಳಿದಾಗ ಈಗ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ, ಅದು ಮಾಡಬೇಕು ಅಂದರೆ ಭಾಳ ದುಬಾರಿ ಆಗುತ್ತೆ, ಎಲ್ರಿಗೂ ಕೂಡ ಅನುಕೂಲ ಆಗುತ್ತೋ ಇಲ್ವೋ, ಬಟ್ ಅದೊಂದು ಮಾಡೋದ್ರಿಂದ ಲೈಫಲ್ಲಿ ಏಳಿಗೆ ಕಾಣ್ತೀವಿ ಅಂತಂದರೆ ಅದನ್ನು ಅಲ್ಲ, ಅದರಲ್ಲಿ ಇನ್ನೊಂದು ಅವಕಾಶ ಇದೆ. ಒಂದಷ್ಟು ಜನ ಸೇರ್ಕೊಂಡು ಕೂಡ ಮಾಡ್ಬೋದು, ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು. ಒಬ್ಬರಿಗೆ ಕಷ್ಟ ಆದ್ರೆ ಹಂಚ್ಕೊಂಡಾದ್ರೂ ಮಾಡಬಹುದು, ಅಭ್ಯಂತರವಿಲ್ಲ. ಒಬ್ಬರೇ ಮಾಡ್ತೀನಿ ಅಂದ್ರೆ ಅಭ್ಯಂತರವಿಲ್ಲ. ಮಾಡಬೇಕು ಅನ್ನೋ ಸಂಕಲ್ಪ ಬರಬೇಕು. ಅದಕ್ಕಿಂತಲೂ ಹೆಚ್ಚಿಗೆ ನೀವು ಆಸ್ಪತ್ರೆಯಲ್ಲಿ ಕಳೆದಾಕಿದ್ದೀರಿ, ಅದಕ್ಕಿಂತ ಹೆಚ್ಚಿಗೆ ದೊಡ್ಡ ಮಟ್ಟದ ಮುಂದಕ್ಕೆ ಬಂದ್ಬಿಡುತ್ತೆ. ಡಾಕ್ಟರ್ ಬಿಲ್ ಹಾಕ್ತಾನೆ 4.25 ಲಕ್ಷ ಅಂತ, 4,83,000 ಅಂತ. ಅವನು 83,000 3,000 ಕಡಿಮೆ ಮಾಡ್ತಾನೆ. ನೀವು 480 ಕಟ್ಟಲೇಬೇಕು. ಇಲ್ಲಿ ಹಸುಗೆ ನೀವು 60-70,000 ಕೊಟ್ಟಿದ್ರೆ ಅಲ್ಲಿಗೆ ಹೋಗೋದೇ ಇಲ್ಲ, ಬರೆದಿಟ್ಕೊಳ್ಳಿ, ಅಲ್ಲಿಗೆ ಹೋಗೋದೇ ಇಲ್ಲ. ತಾಪತ್ರಯ ಕಾಣಿಸೋಕ್ಕೆ ಸಾಧ್ಯವೇ ಇಲ್ಲ. ತೋರಿಸಿ ನೋಡೋಣ ಅದು ಏನು ಮಾಡುತ್ತೆ ಅಂತಂದರೆ, ನಾವು ಏನೇನೋ ಮಾಡೋಕ್ಕೆ ಹೋಗಿ ಆ ಕ್ಯಾಲ್ಕುಲೇಷನ್ಗೆ ಹೋಗಬಾರ್ದು. ನೀವು ಮಾಡಬೇಕು ಅನ್ನೋ ಖುಷಿ ಇದ್ದರೆ ಮಾತ್ರ ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು. ಮಕ್ಕಳಿಗೆ ಜಾಬ್ ಆಗಲಿ, ಮಕ್ಕಳಿಗೆ ಮದುವೆ ಆಗಲಿ, ಇವೆಲ್ಲ ಆಗಬೇಕು ಅಂತಂದರೆ ಗೋದಾನವನ್ನು ಖುಷಿ ಸಂತೋಷವಾಗಿ ವಿತ್ತು, ನಾನು ಹೇಳ್ತಾ ಇದ್ದೀನಲ್ಲ, ಆ ಒಂದು ಅಗಮರ್ಷಣ ಸೂಕ್ತದೊಂದಿಗೆ, ಗೋ ಸೂಕ್ತದೊಂದಿಗೆ ಹೇಳಿ ಮಾಡ್ತೀವಿ ಅಂತಂದರೆ ಅದು ನಿಮಗೆ ಅತ್ಯಂತ ಫಲವನ್ನು ಕೊಡತಕ್ಕಂತಹದ್ದು. ಆಮೇಲೆ ಆ ಮಂತ್ರವನ್ನು ಹೇಳಬೇಕಾದರೆ ಆ ಗೋವಿಗೆ ಸಂಬಂಧಪಟ್ಟ ಹಗ್ಗವನ್ನು ಕೈಲಿ ಹಿಡ್ಕೊಂಡು ಆ ಬಾಲದಲ್ಲಿರ್ತಕ್ಕಂತಹ ಸತ್ಯ ದೇವತೆಗಳನ್ನು ಆವಾಹನೆ ಮಾಡುತ್ತಾ ಅವುಗಳನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಆಡಿಕೊಂಡಾಡ್ತಾ ಮಾಡಬೇಕೇ ವಿನಃ ಬೇರೆ ಹೇಗೋ ಅಲ್ಲ. ಮಾಡುವಂಥದ್ದನ್ನು ಕರೆಕ್ಟಾಗಿ ವಿಧಿವತ್ತಾಗಿ ಕ್ರಮಬದ್ಧವಾಗಿ ಮಾಡ್ಕೊಂಡು ಹೊರಟರೆ ಬಹುಶಃ ನಿಮಗೆ ಮೊಬೈಲ್ ಟು ಮೊಬೈಲ್ ಕರೆನ್ಸಿ ಟ್ರಾನ್ಸ್ಫರ್ ಆದಾಗೆ ಪ್ರೀತಿಯ ಬಂಧುಗಳೇ. ಈ ಪಿತೃಶಾಪಕ್ಕೆ ಪರಿಹಾರಗಳನ್ನ ಭಾಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸೋವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.